ರೋಪ್ ಕಾರ್ಗೋಸ್ಕರ ಇದು ಕೆಲಸ ನಡೀತಿದೆ. ಏನಪ್ಪ ವಿಡಿಯೋ ಬೆಳಿಗ್ಗೆ ಕತ್ಲಲ್ಲಿದೆ ಅಂತ ಅನ್ಸ್ಕೊಂಡ್ಬೇಡಿ. ಟೈಮ್ ಬಂದ್ಬಿಟ್ಟು 4:30 ಆಗಿದೆ ಆ್ಯಂಡ್ ವಿ ಆರ್ ಆನ್ ಅ ವೇ ಟು ಗಂಗಾ ಆರತಿ ನೋಡೋಕ್ಕೋಸ್ಕರ ಹಸಿಘಾಟಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಅದಕ್ಕೋಸ್ಕರ ಇಷ್ಟು ಬೇಗ ಎದ್ದೋಳ್ಬಿಟ್ಟಿದ್ದೀವಿ ಗೈಸ್. ಜನರಲ್ ಆಗಿ ಬಂದ್ಬಿಟ್ಟು ಹಸಿಘಾಟಲ್ಲಿ ಬಂದ್ಬಿಟ್ಟು 5:30ಗೆ ಶುರು ಆಗುತ್ತೆ ಅಂತ ಹೇಳಿದ್ದಾರೆ, 5 to 5:30 ಹಂಗೆ. ಸೊ ಎಷ್ಟೇ ಬೇಗ ಆಗುತ್ತೋ ಅಷ್ಟು ಬೇಗ ರೀಚ್ ಆಗೋಣ ಅಂದ್ಬಿಟ್ಟು ಆಟೋನೆಲ್ಲ ಬುಕ್ ಮಾಡಿಬಿಟ್ಟು ತರಿಸಿದ್ವಿ. ಬೆಳಿಗ್ಗೆ 4 ಗಂಟೆಗೆಲ್ಲ ಆಟೋ ರೆಡಿ ಆಗಿದ್ದಾರೆ. ಆ್ಯಂಡ್ ನಾನು ಒಬ್ಬನೇ ಹೋಗ್ತಲ್ಲ, ನನ್ನ ಜೊತೆ ಬಂದ್ಬಿಟ್ಟು ನನ್ನ ಫ್ರೆಂಡ್ ತಮ್ಮನೂ ಬರ್ತಾ ಇದ್ದಾನೆ, ಅಕ್ಕಿ ಆ್ಯಂಡ್ ಲೋಕಿನೂ ಬರ್ತಾ ಇದ್ದಾರೆ ನಮ್ಮ ಜೊತೆ. ಲೋಕಿನ ಬಂದ್ಬಿಟ್ಟು ನಮಗೆ ಫರ್ದರಾಗಿ ಹೋಗ್ತಾ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಅವ್ರು ಯಾರಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ನಿಮ್ಗೆ ಯಾವ್ಯಾವ ಪ್ಲೇಸಸ್ ನೋಡ್ಬೋದು ವಾರಣಾಸಿದಲ್ಲಿ, ಆ್ಯಂಡ್ ನಾವು ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀವೋ ಅದೆಲ್ಲ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಚಾನಲ್ನ ಏನೆಲ್ಲ ಪ್ಲೇಸಸ್ ನೋಡ್ಬೋದು ಅಂತ ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನಮ್ಮ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಸೊ ನಾವಿವಾಗ ಎಲ್ಲಿದ್ದೀವಿ ಅಂದರೆ ಬನಾರಸ್ದು ರೈಲ್ವೆ ಸ್ಟೇಷನ್ ಹತ್ರ ಫ್ಲೈಓವರ್ ಇದೆ ಗೈಸ್, ಅಲ್ಲಿ ಅದ್ಮೇಲಿಂದ ಹೋಗ್ತಾ ಇದ್ದೀವಿ. ಆ್ಯಂಡ್ ನೀವು ಟ್ರೈನಲ್ಲೂ ಬರ್ಬೋದು, ಫ್ಲೈಟಲ್ಲಿ ಬರ್ಬೋದು, ಆ್ಯಂಡ್ ಬೈ ರೋಡಿಗೂ ಬರ್ಬೋದು ನಮ್ಮ ವಾರಣಾಸಿಗೆ. ಬೈ ರೋಡಿಗೆ ಬರ್ತೀರಾ ಅಂದರೆ ಇಟ್ ಈಸ್ ಮಿನಿಮಮ್ 2 to 3 days ತೊಗೊತೀರಾ. ಆ್ಯಂಡ್ ಟ್ರೈನಲ್ಲಿ ಬರ್ತೀರಾ ಅದೇ ಥರ 3 days ತೊಗೊತೀರಾ. ಆ್ಯಂಡ್ ಫ್ಲೈಟಲ್ಲಿ ಮಾತ್ರ ನಿಮಗೆ ಮಿನಿಮಮ್ 2.5 hours ರೀಚ್ ಆಗಿರ್ಬೋದು. ಸೊ ಫಸ್ಟ್ ಡೇ ನೀವು ಬಂದು ಲ್ಯಾಂಡ್ ಆಗಿದ ತಕ್ಷಣ ಏನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಡೀಟೇಲ್ ಆಗಿ ಒಂದು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ. ಸೊ ಇವಾಗ ನಾವು ಆಲ್ಮೋಸ್ಟ್ ಕಾಶಿ ಹತ್ರ ರೀಚ್ ಆಗೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ರೆಡಿ ಕಾಶಿನ ಬಂದ್ಬಿಟ್ಟು ರೆನೋವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಕಾಶಿದು ಕಾರಿಡಾರ್ನ ಬಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಓಪನ್ ಮಾಡಿದ್ರು ಇನ್ 2022 ಆ ಟೈಮಲ್ಲಿ. ಆ್ಯಂಡ್ ಆ ಕಾಶಿದು ಕಾರಿಡಾರ್ ಹೆಂಗಿದೆ ಅಂದ್ಬಿಟ್ಟು ಅದನ್ನು ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. 5 ಗಂಟೆಗೆ ಇಷ್ಟು ಬೆಳಕು, 5:15 ಆಗಿಲ್ಲ. ಸೊ ರೋಪ್ ಕಾರ್ಗೋಸ್ಕರ ಇದು ಕೆಲಸ ನಡೀತಿದೆ ಮೇಲೆ. ಆ್ಯಂಡ್ ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕು. ಸೊ ಇದು ಡೈರೆಕ್ಟಾಗಿ ಕಾಶಿಗೆ ಹೋಗೋ ಥರ ಮಾಡಿಸಿದ್ದಾರೆ. ಇಲ್ಲಿ ನೋಡಿ, ಅಲ್ಲಿ ರೋಪ್ ಕಾರ್ದು ಇದಾಕಿದ್ದಾರೆ ಟ್ರ್ಯಾಕು. ಆ್ಯಕ್ಚುಲಿ ಪ್ಲ್ಯಾನ್ ಏನಂತಂದರೆ ಬೆಳಿಗ್ಗೆನೇ ಗಂಗಾ ಆರತಿ ನೋಡ್ಬಿಡೋಣ ಅಂತ. ಸೊ ಬೆಳಿಗ್ಗೆನೇ ಗಂಗಾ ಆರತಿ ನೋಡ್ಬಿಡೋಣ ಅಂತ ಬಿಟ್ಟು ಈಗ ಗಂಗಾ ಆರತಿಗೋಸ್ಕರ ಫಸ್ಟ್ ಹೋಗ್ತಾ ಇದ್ದೀವಿ. ಅದಾದಮೇಲೆ ಕಾಲಭೈರವದು, ಹನುಮಾನ್ ಟೆಂಪಲ್ ಒಂದಿದೆ, ಆ್ಯಂಡ್ ಕಾಶಿ ವಿಶ್ವನಾಥ್, ಇದು 3 ನೋಡೋಣ ಅಂತ ಬಿಟ್ಟು ಇವತ್ತು ಡಿಸೈಡ್ ಮಾಡಿದ್ವಿ. ಸೊ ಡೇ 2 ಅಲ್ಲಿ ಇವತ್ತು ನೈಟ್ ಡಿನ್ನರ್ ಇದೆ. ಆ್ಯಂಡ್ ಅದಾದಮೇಲೆ ನಮ್ಮ ಹುಡುಗಂದು ಮದುವೆ ಇವತ್ತು ನೋಡಿ. ಸೊ ಕಾಲಭೈರವ ಟೆಂಪಲ್ಲು 1.7 ಕಿಲೋಮೀಟರಲ್ಲಿ, ರಾಜ್ಘಾಟು ಬಂದ್ಬಿಟ್ಟು ನಿಮಗೆ 3.5 ಅಲ್ಲಿ, ವಿಶ್ವನಾಥ್ ಟೆಂಪಲ್ಲು 0.4 ಬರುತ್ತೆ. ಆಲ್ಮೋಸ್ಟ್ 0.5. ಸೊ ವಿಶ್ವನಾಥ್ ಟೆಂಪಲ್ಗೆ ಸ್ಟ್ರೈಟಾಗಿ ಹೋಗ್ಬೇಕಾಗಿರುತ್ತೆ. ಸೊ ಗೈಸ್ ಈಗ ನೋಡ್ತಾ ಇದ್ದೀರಲ್ಲ, ಇದೇ ಬಂದ್ಬಿಟ್ಟು ಕಾರಿಡಾರ್. ಇದೊಂದು ಕಾರಿಡಾರ್, ಮತ್ತು ಮೇನ್ ಕಾರಿಡಾರ್ ಬಂದು ದೇವಸ್ಥಾನ ಹತ್ರ ಬರುತ್ತೆ, ಅದನ್ನು ರೆನೋವೇಟ್ ಮಾಡಿದ್ದಾರೆ. ಆ್ಯಂಡ್ ಇದು ದೇವಸ್ಥಾನ ಪಕ್ಕದಲ್ಲೇ ಇರುವ ರೋಡು. ಇದು ಡೈರೆಕ್ಟಾಗಿ ಬಂದ್ಬಿಟ್ಟು ನಿಮಗೆ ಗಂಗಾ ರಿವರ್ ತನಕ ಹೋಗುತ್ತೆ. ಸೊ ಇದನ್ನು ರೆಡಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ಸುಮಾರಷ್ಟು ದೇವಸ್ಥಾನಗಳಿದೆ, ಗಲ್ಲಿಯಲ್ಲೂ ದೇವಸ್ಥಾನಗಳಿದೆ, ಅದನ್ನ ನೋಡಿದ್ದೀನಿ ಇಲ್ಲಿ. ಸೊ ನೀವೇನೋ ದೇವಸ್ಥಾನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತೀರಂದರೆ ಇಲ್ಲಿ ಜಾಸ್ತಿ ದೇವಸ್ಥಾನಗಳು ಇದೆ. ಸೊ ಮಿನಿಮಮ್ ಒಂದು 2 days ಬೇಕಾಗಿರುತ್ತೆ ನಿಮಗೆ ಈ ಏರಿಯಾದಲ್ಲಿರುವ ದೇವಸ್ಥಾನಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಬಟ್ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಕಾಶಿ ವಿಶ್ವನಾಥ್, ಸಂಕಟ್ ಮೋಕ್ಷ ಆ್ಯಂಡ್ ಕಾಲಭೈರವ್, ಇದು 3 ದೇವಸ್ಥಾನ ಈಗ ಪ್ರೆಸೆಂಟಾಗಿ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಮಾರ್ನಿಂಗ್ ಆರತಿ ಬಂದ್ಬಿಟ್ಟು ನಿಮಗೆ 5:10ಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದು ಪೂರ್ತಿ ಬಂದ್ಬಿಟ್ಟು ನಿಮಗೆ ಸೊ ಬೋಟ್ ರೈಡ್ ಮಾಡೋಣ ಅಂತ ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಸೊ ಪೂರ್ತಿ ಘಾಟ್ನ ತೋರ್ಸೋಕ್ಕೆ ಈಗ ಹೋಗ್ತಾ ಇದ್ದೀವಿ. ಫುಲ್ಲು ಬೋಟ್ಗಳಿರುತ್ತೆ. ಇದೇ ನಮ್ಮ ಗಂಗಾ ರಿವರ್.
ಸೊ ಬೋಟ್ ರೈಡ್ನ ಡಿಸೈಡ್ ಮಾಡಿದ್ದೀವಿ. ಸೊ ಇವ್ರು ಬಂದ್ಬಿಟ್ಟು ಪೂರ್ತಿ ಘಾಟ್ನ ತೋರಿಸ್ತಾರೆ. ಆ್ಯಂಡ್ ನನ್ನ ಸಜೆಷನ್ ಏನಿರುತ್ತೆ ಅಂದರೆ, ನೀವೇನೋ ಈವ್ನಿಂಗಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಈವ್ನಿಂಗಲ್ಲಿ ಬಂದ್ಬಿಟ್ಟು ನಿಮಗೆ ಫೆರಿ ರೈಡಲ್ಲಿ ಸಿಗುತ್ತೆ. ಫೆರಿಯಲ್ಲಿ ಬಂದ್ಬಿಟ್ಟು ನಿಮಗೆ ಒಬ್ಬರಿಗೆ 1000 ರುಪೀಸ್ ಅಂತ ಇರುತ್ತೆ. ಸೊ ನನ್ನ ಪ್ರಕಾರ ಐ ವುಡ್ ಸಜೆಸ್ಟ್ ದ್ಯಾಟ್. ಸೊ ನಾವಿವಾಗ ಬರೋ ವರ್ಷದೊಳಗಡೆ ಆರತಿ ಮುಗ್ದೋಗಿತ್ತು. ಸೊ ಅದಕ್ಕೋಸ್ಕರ ಈವ್ನಿಂಗ್ನ ಅದನ್ನ ಶಿಫ್ಟ್ ಮಾಡಿದ್ದೀವಿ. ಸೊ ಅದಕ್ಕೆ ಮುಂಚೆ ಈ ಘಾಟನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಕಾಶಿ ವಿಶ್ವನಾಥ್ ದೇವಸ್ಥಾನಕ್ಕೆ ಹೋಗಿ, ಅದಾದ್ಮೇಲೆ ಸಂಕಟ್ ಮೋಕ್ಷಣ ಆ್ಯಂಡ್ ಕಾಲಭೈರವರು ನೋಡಿಕೊಂಡು ಈವ್ನಿಂಗ್ ಅಲ್ಲಿ ಗಂಗಾ ಆರತಿನ ಒಂದ್ಸರಿ ನೋಡೋಣ ಅಂತ ಬಿಟ್ಟು ಡಿಸೈಡ್ ಮಾಡಿದೀವಿ. ಸೊ ಫಿಂಗರ್ಸ್ ಕ್ರಾಸ್ ಈವ್ನಿಂಗ್ ಅಟ್ಲೀಸ್ಟ್ ನೋಡ್ಬೋದು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಆ್ಯಂಡ್ ಈ ಬೋಟಿಗೆ ಪರ್ ಹೆಡ್ಗೆ 100 ರುಪೀಸ್ ಚಾರ್ಜ್ ಮಾಡಿದ್ದಾರೆ. ಆ್ಯಂಡ್ ನೀವೇನೋ ಪರ್ಸ್ನಲ್ ಆಗಿ ಸಪ್ರೇಟ್ ಆಗಿ ಹೋಗ್ತೀರಾ ಅಂದರೆ 1800 ರುಪೀಸ್. ಲೆಟ್ ಇಟ್ ಬಿ ಈಗ ಬೋಟ್ ಶುರು ಆಯ್ತು. 1800 ರುಪೀಸ್ ಫಿಕ್ಸೆಡ್ ಮಾಡ್ಕೊಂಡಿರ್ತಾರೆ. ಬಟ್ ಅದ್ರಲ್ಲಿ ಏನು ಬೆನಿಫಿಟ್ ಇರುತ್ತಂದ್ರೆ, ನಿಮಗೆ ಪ್ರತಿಯೊಂದು ಘಾಟಲ್ಲಿ ನಿಲ್ಸಿ ಹೋಗ್ತಾರೆ. ಬಟ್ ಇದರಲ್ಲಿ ಏನಂದರೆ ಒಟ್ಟು ಕರ್ಕೊಂಡೋಗೋದ್ರಿಂದ ಒಂದೇ ಟೈಮಲ್ಲಿ ತೋರಿಸ್ಬಿಟ್ಟು ಬರ್ತಾರೆ. ಸೊ ಅದೇ ಒಂದು ಸ್ಮಾಲ್ ಡ್ರಾಪ್ ಬ್ಯಾಕ್ ಇರುತ್ತೆ. ನನ್ನ ಪ್ರಕಾರ ಐ ವುಡ್ ಸಜೆಸ್ಟ್ ದಟ್. ಬಟ್ ಅದರಲ್ಲೂ ಹೇಳೋಕ್ಕಾಗಲ್ಲ, ಕೆಲವೊಬ್ಬರು ಬಂದ್ಬಿಟ್ಟು ನಿಮಗೆ ಪ್ರತಿಯೊಂದು ಘಾಟಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ತೋರಿಸ್ಬಿಟ್ಟು ಹೋಗ್ತಾರೆ. ಬಟ್ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಆದಮೇಲೆ ನಾನು ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಯಾ, ನಾವಿವಾಗ ಹೋಗ್ಬಿಟ್ಟು ಹಿಂಗಿದೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ ಪ್ರತಿಯೊಂದು ಘಾಟ್ ಬಗ್ಗೆ ಇವರು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ನೋಡಿದ್ದೀವಿ. ಮಣಿಘಟ್ಟ ಘಾಟ್ ಒಂದು ನೋಡಬೇಕಾಗಿತ್ತು. ಅದನ್ನ ಬಂದ್ಬಿಟ್ಟು ಒನ್ಸ್ ಈ ಘಾಟ್ಗಳೆಲ್ಲ ತೋರಿಸ್ಬಿಟ್ಟು ಲಾಸ್ಟ್ ಮಣಿಘಂಟ ಘಾಟ್ ಹತ್ರ ತಗೊಂಡೋಗಿ ನಿಲ್ಲಿಸ್ತಾರೆ. ಆ್ಯಂಡ್ ಅಲ್ಲಿ ಆ್ಯಕ್ಚುಲ್ ಮಣಿಘಂಟ ಘಾಟಲ್ಲಿ ಬಂದ್ಬಿಟ್ಟು ತೀರ್ಕೊಂಡಿರೋರನ್ನ ಬರಿ ಮಾಡೋದು ಜಾಗ ಅದೇ. ಆ್ಯಂಡ್ ಅದು ಬಿಟ್ಟು ಇವಾಗ ತೋರಿಸ್ತಾರೆ, ಇಲ್ಲೂ ರಾಜ ಅವ್ರು ಬಂದ್ಬಿಟ್ಟು ಬರಿ ಮಾಡೋ ಜಾಗ ಅಂತ ಇದು. ರಾಜ ಮಹಾರಾಜಗಳೆಲ್ಲ ಇಲ್ಲೇ ಅಂತ ಬರಿ ಮಾಡ್ತಾ ಇದ್ರು. ಇದು ಮತ್ತೆ ಮಣಿಘಂಟ ಘಾಟಲ್ಲಿ ಮಾತ್ರ ಬರಿಯಲ್ಲಿ ನಡೀತಾ ಇರುತ್ತೆ. ಸೊ ಮೆಜಾರಿಟಿ ಪೀಪಲ್ ಇಂಡಿಯನ್ಸ್ ಬಂದ್ಬಿಟ್ಟು ಕಾಶಿನ ಒಂದ್ಸಲ ಅಟ್ಲೀಸ್ಟ್ ಅದ್ರಲ್ಲಿ ನಾನು ನನಗೆ ಇಲ್ಲಿ ಬಂದಮೇಲೆ ಆ ಡಿವೈನ್ ಗೂಸ್ ಬಂಪ್ ಅಂತ ಕರೀತೆ ಗೊತ್ತಾ, ಅದು ಫೀಲ್ ಆಗಿತ್ತು. ಸೊ ಅದು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ಲೈಕ್ ಸಮಥಿಂಗ್ ಡಿಫ್ರೆಂಟ್ ಅಂತ ಕರೀಬೋದು. ದೇವರು ನಿಮ್ಮನ್ನ ಕರೀತಾರೆ ಅಂತ ಹೇಳ್ತಾರಲ್ಲ, ನಿಜಾನೇ ಅದು. ಅವರು ಕರೆದಕ್ಕೋಸ್ಕರ ನಾನು ಆಗಿತ್ತು. ಆ್ಯಂಡ್ ಇಟ್ಸ್ ಬೀನ್ ಲೈಕ್ 18 years ಇಂದ ಟ್ರೈ ಮಾಡ್ತಾ ಇದ್ದೀನಿ ಕಾಶಿಗೆ ಹೋಗ್ಬೇಕು ಅಂತ, ಎಸ್ಪೆಷಲಿ ಆರ್ಟಿಯಸ್. ಸೊ ಇದಕ್ಕೆ ನೆಕ್ಸ್ಟು ಇಲ್ಲೆಲ್ಲ ತೋರಿಸ್ಬಿಟ್ಟಾದ್ಮೇಲೆ ಇವರು ಒಂದು ಕಡೆಗೆ ಕರ್ಕೊಂಡು ಹೋಗ್ಬಿಟ್ಟು ಯಾರಿಗೆಲ್ಲ ಗಂಗಾದಲ್ಲಿ ಸ್ನಾನ ಮಾಡಬೇಕು ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಸ್ನಾನ ಮಾಡಿಸ್ಬಿಟ್ಟು ಅಲ್ಲಿಂದ ಮಣಿಘಂಟ ಘಾಟಿಗೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಮಣಿಘಂಟ ಘಾಟಲ್ಲಿ ಅಲ್ಲಿ ಇಳಿಸ್ಬಿಡ್ತಾರೆ. ಅಲ್ಲಿಂದ ಡೈರೆಕ್ಟಾಗಿ ಕಾಶಿ ವಿಶ್ವನಾಥ್ ಟೆಂಪಲ್ಗೆ ಎಂಟ್ರೆನ್ಸ್ ಇದೆ. ಸೊ ನಾವು ಅಲ್ಲಿ ಹೋಗೋಣ ಅಂತ ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ನಾವ್ಯಾರು ಗಂಗಾದಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾಯಿಲ್ಲ. ಬಟ್ ವಿಲ್ ಜಸ್ಟ್ ನೀರನ್ನು ಮಾತ್ರ ತಲೆಗೆ ಮಾತ್ರ ಸ್ವಲ್ಪ ಹಾಕ್ಕೊತೀವಿ. ಆ್ಯಂಡ್ ಆಫ್ಟರ್ ದಟ್ ವಿಲ್ ಬಿ ಗೋಯಿಂಗ್ ಡೈರೆಕ್ಟ್ಲಿ ಟು ಕಾಶಿ ವಿಶ್ವನಾಥ್ ಟೆಂಪಲ್ಗೆ. ಟೆಂಪಲಲ್ಲಿ ಹೋಗ್ಬಿಟ್ಟು ಟೆಂಪಲ್ ಒಳಗಡೆ ಫೋನ್ ಅಲೌಡ್ ಇಲ್ಲ ಅಂತ ಹೇಳ್ತಿದ್ದಾರೆ. ಲೆಟ್ಸ್ ಸಿ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಆ್ಯಂಡ್ ನೀವೇನೋ ಕಾಶಿಗೆ ಬರಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ ನಾನು. ನಾವು ಅಕ್ಟೋಬರ್ ಟು ಮಾರ್ಚ್ ವುಡ್ ಬಿ ದಿ ಐಡಿಯಲ್ ಟೈಮ್. ಬಟ್ ಬಿಸಿಲುಗಾಲದಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬಿಡಿ. ಸುಮಾರಷ್ಟು ನಾವೇನಾಗಿ ಬರ್ತೀವಿ ಅಂದರೆ ಟ್ರೈನ್ ಔಟಾಗಿ ಬರ್ತೀವಿ. ಸುಮಾರು ಜಾಗನೂ ನೋಡೋಕ್ಕಾಗಲ್ಲ, ಬಿಸಿಲಿರೋಕ್ಕಿಂತ ಹೋಗೋಕ್ಕೂ ಆಗಲ್ಲ. ಆ್ಯಂಡ್ ಸನ್ ಬರ್ನ್ ಎಲ್ಲ ಆಗ್ತಾ ಇರುತ್ತೆ. ಸೊ ಅದರಿಂದ ನಾನು ಐ ವುಡ್ ಹೈಲಿ ರೆಕಮೆಂಡ್ ಅಕ್ಟೋಬರ್ ಟು ಮಾರ್ಚ್ ವುಡ್ ಬಿ ದಿ ಐಡಿಯಲ್ ಟೈಮ್ ಟು ವಿಸಿಟ್. ಸೊ ಬನ್ನಿ ಈಗ ಇದೆಲ್ಲ ಮುಗಿಸ್ಬಿಟ್ಮೇಲೆ ನಾವು ಕಾಶಿ ವಿಶ್ವನಾಥ್ ಟೆಂಪಲ್. ಸೊ ಈಗ ಒಂದು ಹಾಫ್ ಆನ್ ಅವರ್ಗೆ ಹಿಂಗೆ ನೀರಾಡೋಕ್ಕೆ ಬಿಟ್ಟಿದ್ದಾರೆ ಬೋಟಿಂದ ಎಲ್ಲರೂ ನಿಲ್ಲಿಸಿ. ಸೊ ಎಲ್ಲ ಘಾಟ ಆದಮೇಲೆ ಇಲ್ಲಿ ತೊಗೊಂಡ್ಬಿಡ್ತಾರೆ. ಇಲ್ಲಿಂದ ಮತ್ತೆ ಮಣಿಕನ್ನ ಘಾಟಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ್ಯಂಡ್ ಅಲ್ಲಿ ನೋಡ್ತಾ ಇದ್ದಾರಲ್ಲ ಅದೇ ವಿಶ್ವನಾಥ ದೇವಸ್ಥಾನ. ಸೊ ಅಲ್ಲಿಂದ ಎಂಟ್ರಿ ಹೋಗ್ತೀವಿ. ಸೊ ಅಲ್ಲಿ ಜನ ಇಲ್ಲಿ ಬರೋದು ಇಲ್ಲಿರ್ಬೋದು, ಅಲ್ಲಿಂದ ಮತ್ತೆ ಬಂದು ಇಲ್ಲಿ ಬಿಡ್ತಾರಂತೆ ಬೇರೆಯವ್ರನ್ನ. ಸೊ ನಾವು ಅಲ್ಲೇ ಇಳ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. Tighter, this dynamic says it all. You're the curator and I'm your animal. Feel like I'm sinking underwater. Feel like I'm going over the falls.
mind spins faster and faster. ಸೊ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಘಾಟ್ ಹತ್ರ ಹೋಗ್ಬಿಟ್ಟು ಇಳಿಸ್ತಾರೆ. ಸೊ ಅಲ್ಲಿಂದ ವಿಶ್ವನಾಥ ಟೆಂಪಲು ಮತ್ತು ಕಾಲಭೈರವರನ್ನ ನೋಡಿಕೊಂಡು ಹಾಗೆ ಮನೆಗೆ ಹೋಗೋಣ. ಆ್ಯಕ್ಚುಲಿ ಕಾಲಭೈರವರನ್ನ ನೋಡಿಕೊಂಡೇ ಬಂದ್ಬಿಟ್ಟು ಎಲ್ಲರೂ ವಿಶ್ವನಾಥ ದೇವರನ್ನ ಬಂದು ನೋಡಬೇಕಾಗಿರುತ್ತೆ. ಬಟ್ ನಮ್ಮನ್ನ ಇಲ್ಲೇ ಬಿಡ್ತಾ ಇರೋದ್ರಿಂದ ನಾವು ಫಸ್ಟು ವಿಶ್ವನಾಥನ ನೋಡ್ಕೊಂಡು ಆಮೇಲೆ ಕಾಲಭೈರವರನ್ನ ನೋಡ್ಕೊಂಡು ಹಂಗೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಬಂದ್ಬಿಟ್ಟು ಹನುಮಾನ್ ಮಂದಿರ ಇದೆ. ಬಿಸಿಲು ಸರಿಯಾಗಿ ಹೊಡಿತಿದೆ. ವೆರಿ 7 o'clock ಆಗಿದೆ. ನೋಡೋಕ್ಕೆ ಹೋದರೆ 10 ಗಂಟೆ ಆಗಿದೆ, ಬಿಸಿಲು ಹೊಡಿತಿದೆ. ಇನ್ನು 10 ಗಂಟೆಗೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಫೋನೆಲ್ಲ ಆಲ್ರೆಡಿ ಹೀಟ್ ಆಗೋಕ್ಕೆ ಶುರು ಆಗಿದೆ. ಇದು ಮನೆಗಟ್ಟೆ ಜನ ಬಂದ್ಬಿಟ್ಟು ವಿಶ್ವನಾಥ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಕಾಲಭೈರವ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಮ್ಮ ಜೊತೆ ಲೋಕಿ ಇದ್ದಾರೆ ಆ್ಯಂಡ್ ತಮ್ಮ ಇದ್ದಾನೆ. ಸೊ ಈಗ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಕಾಲಭೈರವರ್ಗೆ ಹೋಗೋಣ. ನೀರಲ್ಲಿ ಜಾರ್ಬಿಟ್ಟ. ನನಗೆ ಹುಷಾರು ಅಂತೇಳ್ಬಿಟ್ಟು ಇವನು ಜೋ ಬಂದ್ಬಿಟ್ಟು ಅಮ್ಮಂತ. ನಾನು ಬೇರೆ ಯಾರೋ ಇದ್ರು ಅಂತ ಹಿಂಗೆ ತಿರ್ಗಿ ನೋಡ್ತಾನೆ, ಇವನು ಬರ್ತಾ ಇದ್ದಾನೆ ಆಮೇಲೆ. ಫುಲ್ಲು ಅದೇ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನೂ ಆಗಿಲ್ಲ, ಬಟ್ ಹುಷಾರು. ಆ್ಯಂಡ್ ಅದೇ ಥರ ಇದು ಕಾಶಿ ವಿಶ್ವನಾಥ್ ಕಾರಿಡಾರ್ ಅಂತ ಕರಿತೀವಲ್ಲ. ಆ್ಯಂಡ್ ಸಂಜೆ ಹೊತ್ತಲ್ಲಿ ಇಲ್ಲೇ ಸಂಜೆ ಹೊತ್ತಲ್ಲಿ ಗಂಗಾ ಆರತಿ ಇಲ್ಲೇ ಇರುತ್ತೆ. ಸ್ಲಿಪ್ಪರ್ನ ಬಿಟ್ಬಿಟ್ಟು ಹೊರಡೋಣ. ಆ್ಯಂಡ್ ಈ ವಿಶ್ವನಾಥ್ ಕಾರಿಡಾರ್ನ ಬಂದ್ಬಿಟ್ಟು PM ಮೋದಿ ಅವ್ರು ಬಂದ್ಬಿಟ್ಟು ಇನಾಗ್ರೇಟ್ ಮಾಡಿದರು. ಸೊ ನಿಮಗೆ ಬ್ಯಾಗ್ ಅದೆಲ್ಲ ಸ್ಲಿಪ್ಪರಲ್ಲಿ ಲಾಕ್ ಮಾಡಬೇಕಂದ್ರೆ ಲಾಕರ್ ರೂಮ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಗೇನು ಐಟಮ್ಸ್ ತೊಗೊಬೋದು ಅಂದರೆ ಅದು ತೊಗೊಬೋದು. ಸೊ ಇದೇ ವಿಶ್ವನಾಥ್ ಎಂಟ್ರೆನ್ಸು. ಸೊ ಇಷ್ಟು ಕ್ಲೀನಾಗಿ ಮಾಡಿದ್ದಾರೆ ನೋಡಿ. ಸೊ ಇವ್ರು ಬಂದ್ಬಿಟ್ಟು ಅವ್ರ ಕಸಿನ್ನು ಫ್ರೆಂಡ್ ಅದು. ಆ್ಯಂಡ್ ಅನೇ ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ. ಆ ಡಿವೈನ್ ಫೀಲು ವೈಬ್ ಎಲ್ಲ ಬರ್ತಾಯಿದೆ ಈಗ. ಫುಲ್ ಹಳೆ ದೇವಸ್ಥಾನ, ಅದನ್ನ ಈಗ ರೆನೋವೇಟ್ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಫುಲ್ ಹಳೆ ದೇವಸ್ಥಾನಗಳಿದೆ. ನಡೆಯೋಕ್ಕೋಸ್ಕರ ಮ್ಯಾಟ್ ಹಾಕ್ಕೊಟ್ಟಿದ್ದಾರೆ, ಬಿಸಿಲಲ್ಲಿ ಕಾಲು ಸುಡುತ್ತಂತ ಹೇಳ್ಬಿಟ್ಟು. ಇಟ್ಸ್ ನೈಸ್. ಬನ್ನಿ ಮುಂದೆ ಹೋಗೋಣ, ಸಿಗ್ತೀನಿ ಮತ್ತೆ. ಇಲ್ಲೊಂದಿದೆ ಗೈಸ್, ಏನಂದರೆ ಸನ್ಸ್ಕ್ರೀನು, ವಾಟರ್ ಬಾಟ್ಲು, ಟಿಶ್ಯೂ ಪೇಪರು, ಪೆನ್ನು ಅದೆಲ್ಲ ಅಲೌಡ್ ಮಾಡಲ್ಲ ಅಂತೆ. ಎಂಥವ್ರು ಗೊತ್ತಾ, ಎಲ್ಲ ಕಡೆನೂ ಫೋನ್ ಅಲೌ ಮಾಡಲ್ಲ. ಏನು ಎಲ್ಲಿ ಅಲ್ಟಿಮೇಟಾಗಿದ್ದಾರೆ, ತುಂಬ ಅಲ್ಟಿಮೇಟ್. ಸನ್ಸ್ಕ್ರೀನು 300 ರೂಪಾಯಿ ಸನ್ಸ್ಕ್ರೀನ್ನ ಕಿತ್ತಿ ಬಿಸಾಕಿದ್ದಾರೆ ಅಲ್ಲಿ. ತೊಗೊಂಡು ಹೋಗ್ತೀನಿ. 300 ರೂಪಾಯಿ ಇದು ಸನ್ಸ್ಕ್ರೀನು. ಸೊ ಯಾಗೈಸ್ ಈಗ ಲೈನಲ್ಲಿ ನಿಂತಿದ್ದೀವಿ. ಆ್ಯಂಡ್ ನಮಗೆ ದರ್ಶನ ಬಂದ್ಬಿಟ್ಟು ಆಲ್ಮೋಸ್ಟ್ 2.5 hours ತೊಗೊಂತು. ಸೊ ಕೆಲವರು ಬಂದ್ಬಿಟ್ಟು ಕೇಳ್ತಾರೆ 400 ರೂಪೀಸ್ ಕೊಟ್ಟು ಡೈರೆಕ್ಟಾಗಿ ದೇವಸ್ಥಾನ ಮನೆ ಒಳಗಡೆ ಬಿಡ್ತೀವಿ ಅಂತ. ಸೊ ಅದನ್ನು ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ನಾವು ಅದನ್ನ ಟ್ರೈ ಮಾಡಿಲ್ಲ, ಬಿಕಾಸ್ ತುಂಬ ಮತ್ತೆ ಸ್ಕ್ಯಾಮ್ ಆಗೋದು ಬೇಡ ಅಂತ ಬಿಟ್ಟು ಮಾಡೋಕ್ಕೋಗಿಲ್ಲ. ಸೊ ಈಗ ನಾನು ಕ್ಲಿಪ್ ತೋರಿಸ್ತೀನಿ. ಅದೇ ನಮ್ಮ ವಿಶ್ವನಾಥ ದೇವಸ್ಥಾನದ್ದು ಗರ್ಭಗುಡಿ. ಸೊ ನಿಜವಾಗ್ಲೂ ಒಂದು ಡಿವೈನ್ ಫೀಲ್ ಅಂತ ಹೇಳ್ಬೋದು ಗೈಸ್. ಅಟ್ಲೀಸ್ಟ್ ಒಂದ್ಸಲಿ ಕಾಶಿ ವಿಶ್ವನಾಥ್ನ ಬಂದ್ಬಿಟ್ಟು ನೀವು ಖಂಡಿತವಾಗ್ಲೂ ವಿಸಿಟ್ ಮಾಡಬೇಕಾಗಿರುತ್ತೆ. ಸೊ ಇದು ಹೇಳ್ತಾ ನಾನು ನೆಕ್ಸ್ಟು ದರ್ಶನ ಎಲ್ಲ ಮುಗ್ದಾದ್ಮೇಲೆ ನಿಮ್ಮನ್ನ ಮತ್ತೆ ಸಿಗ್ತೀನಿ ಮಾಡ್ಕೊ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಉಡುಪಿ ಟು ಮುಂಬೈ ಎಕ್ಸ್ಪ್ರೆಸ್ ಇರುವ ಫುಡ್ ಕೋರ್ಟ್ ಹತ್ರ ಬಂದಿದ್ದೀವಿ. ಸೊ ನೋಡ್ತಾ ಇದ್ದೀರಾ. ಸೊ ಕಾಶಿ ಸ್ವೀಟ್ಸ್ ಇದೆ, ಕೂಲಿಂಗ್ ಪಾಯಿಂಟ್ ಇದೆ, ಉಡುಪಿ ಟು ಎಕ್ಸ್ಪ್ರೆಸ್ ಇದೆ, ಬನಾರಸ್ ಚಾಟ್ ಇದೆ, ಗ್ಲೋಬಲ್ ಬೇಕ್ರಿ ಇದೆ. ಸೊ ಇದು ದೇವಸ್ಥಾನದಿಂದ ಮತ್ತು
ಗಂಗಾ ಆರತಿ ಇದೆಯಲ್ಲ ಅಲ್ಲಿಂದ ಹತ್ರನೇ ಇದೆ ಟ್ರೈ ಮಾಡ್ಬೋದು. ಬಟ್ ಪ್ರೈಸ್ ಮಾತ್ರ ಎಕ್ಸ್ಪೆನ್ಸಿವ್ ಎಷ್ಟಂದರೆ ಒಂದು ಇಡ್ಲಿ ವಡೆಗೆ 150 ರೂಪಾಯಿ. ನಮ್ಮ ಬೆಂಗಳೂರಲ್ಲಿ 4 ಇಡ್ಲಿ ವಡೆ ತಿನ್ಬೋದು ಅದರಲ್ಲಿ. ಆ್ಯಂಡ್ ಸೆಟ್ ದೋಸೆ ಒಂದು ಸೆಟ್ ದೋಸೆ ಬೆಂಗಳೂರಲ್ಲಿ ಬಂದ್ಬಿಟ್ಟು 90 ರೂಪಾಯಿ ಇರುತ್ತೆ, ಇಲ್ಲಿ 180 ರೂಪಾಯಿ. ನಾನು ಅದು ಬಿಡಿ, ಅದೇನು ಕಡಿಮೆ ಇಲ್ಲ. ಫಿಲ್ಟರ್ ಕಾಫಿ ಬೆಂಗಳೂರಲ್ಲಿ 25 ರೂಪಾಯಿ ಮ್ಯಾಕ್ಸಿಮಮ್, ಇಲ್ಲಿ 40 ರೂಪಾಯಿ. ಆ ಕಾಫಿ ಹೆಂಗಿದೆ ಅಂತ ಟ್ರೈ ಮಾಡಬೇಕು, ನೋಡಬೇಕು. ಸೊ ನಮ್ಮ ಲೋಕಿನೂ ಇದ್ದಾರೆ, ಅವರು ಟ್ರೈ ಮಾಡ್ಬಿಟ್ಟು ಹೇಳ್ತಾರೆ ಇವಾಗ. ಹಾಂ, ನಿಜಾಗ್ಲೂ ಕ್ರೇಜಿಯಾಗಿದೆ. ಇದೇನಂದರೆ ಔಟ್ಸೈಡ್ ಬಂದರೆ ಇದೊಂದು ಕತೆ, ಎಕ್ಸ್ಪೆನ್ಸಿವ್ ಫುಡ್ಸು. ಅಲ್ಲಿ ನೋಡ್ತಾ ಇದ್ದೀರಾ ಲೈನ್ ಹೆಂಗಿದೆ ಅಂತ. ಹಾಂ, ಲೈನ್ ಹೆಂಗಿದೆ ನೋಡಿ. ಬೆಳಿಗ್ಗೆ 7 o'clock ಬಂದು ನಿಂತ್ವಿ ಲೈನಲ್ಲಿ, 9:15 ಹಾಂ ಇಲ್ಲ 9:45 ಆಚೆ ಬಂದ್ವಿ. ಫೋನೆಲ್ಲ ಬಿಟ್ಟಿದ್ದಾರೆ, ಫೋನೆಲ್ಲ ತೊಗೊಂಡೋಗಿದ್ದಾರೆ ಜನ. ಇದು ಒಂದೇ ಒಂದು ಐಟಮು, ಈ ಒಂದು ಐಟಮ್ನ ಕಿತ್ತು ಡಸ್ಟ್ಬಿನಲ್ಲಿ ಹಾಕಿದ್ದ. ಹೋಗಿ ಹುಡ್ಕೊಂಡು ಹೋಗಿ ತೊಗೊಂಡು ಬಂದಿದ್ದೀನಿ. ಏನಕ್ಕಂದರೆ 400 ರೂಪಾಯಿ ಕೊಟ್ಟು ಇಲ್ಲಿ ಬರೋಕ್ಕೆ ಮುಂಚೆನೇ ತೊಗೊಂಡೆ. ಆ್ಯಂಡ್ ಸೀಲ್ ಕೂಡ ಇವಾಗ ಓಪನ್ ಮಾಡಿದ್ದೆ. ಇದು ಬಿಡ್ತೀನಾ, ಹೋಗಿ ತೊಗೊಂಡ್ಬಂದೆ. ಎಲ್ಲಮ್ಮ ಟಿಶ್ಯೂ ಪೇಪರು? ಇದು ಪರವಾಗಿಲ್ಲ, ಇದು ಏನು ಮಾಡುತ್ತೋ ಪೇಪರ್, ಬರೀ ಟಿಶ್ಯೂ ಪೇಪರ್. ಇದನ್ನು ವೆಟ್ ಟಿಶ್ಯೂನು ಡಸ್ಟ್ಬಿನಲ್ಲಿ ಹಾಕಿ ಅಂತೇಳಿದ್ರು. ಬಿಡಲ್ವೇ, ತೊಗೊಂಡು ಬಂದುಬಿಡ್ತೀವಿ. 400 ರೂಪಾಯಿ ಕೊಟ್ಟು ಸುಮ್ಮನೆ ಬಿಡ್ಬೇಕಾ? ಹಾಂ, ಓವೇ ಫೋನ್ನ ಬಿಡ್ತಾ ಇದ್ದಾರೆ, ಇದನ್ನ ಬಿಡಲ್ಲ ಅಂತೆ. ಏನಪ್ಪ. ಬ್ರೇಕ್ಫಾಸ್ಟ್ ಆದಮೇಲೆ ಇನ್ನು ಮತ್ತೆ ಸಿಗ್ತೀನಿ. ತುಂಬ ಜನ ಬರೀ ದೋಸೆನೇ ತಿಂತಾ ಇದ್ದಾರೆ. ಬರೀ ದೋಸೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ನೋಡೋಣ. ಹಾಂ, ಹೆಂಗಿರುತ್ತೆ ಅಂತ ನೋಡ್ಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಇಡ್ಲಿ ವಡ ಬಂದಿದೆ ಗೈಸ್, ಇದಕ್ಕೆ 150 ರೂಪಾಯಿ ಅಂತೆ. ಲೋಕೆ ಹೆಂಗಿದೆ ಊಟ? ಬಿಸಿ ಇದೆಯಾ? ಬಿಸಿ ಅಂತೂ ಇಲ್ಲ, ಯಾವಾಗಲೂ ಬೆಳಗ್ಗೆ ಮಾಡಿರೋ. ಇದಕ್ಕೆ ಹೋಗಿ 150. ದೇವರೇ, ಟೂರಿಸಮ್ ಇದೆ ಅಂತ ಹೇಳ್ಬಿಟ್ಟು ಓವರಾಗಿ ಮಾಡ್ತಾ ಇದ್ದಾರೆ. ಹಾಂ, ನಮ್ಮ ಬೆಂಗಳೂರಲ್ಲಿ 2 ಇಡ್ಲಿ ಕೊಡ್ತಾರೆ, 2 ಇಡ್ಲಿ 1 ವಡೆ ಕೊಡ್ತೀವಿ, ಅದು 60 ರೂಪಾಯಿಗೆ. ಇಲ್ಲಿ ನಾವು ಇದೇ ತಿನ್ನೋಣ. ಈ ಪೂಹಾ ಉಪ್ಮಾ ಒಂದು ಬಿಟ್ಟು ಬೇರೆ ಯಾವುದು ಚೆನ್ನಾಗಿಲ್ಲ. ದಯವಿಟ್ಟು ತಗೊಳಕ್ ಹೋಗ್ಬೇಡಿ, ವರ್ತಿಲ್ಲ ಗೈಸ್, ನಿಜಾಗ್ಲೂ. ಬನ್ನಿ ಮುಂದೆ ಹೋಗ್ಬಿಟ್ಟು. ಯಾವುದೇ ಕಾರಣಕ್ಕೂ ಸಮರಲ್ಲಿ ಮಾತ್ರ ಬರಕ್ಕೆ ಹೋಗ್ಬೇಡಿ. ಹೆಂಗೆ ರೋಸ್ಟ್ ಆಗ್ತಾಯಿದ್ದೀವಿ ಅಂದರೆ ಸರಿಯಾಗಿ ರೋಸ್ಟ್ ಆಗ್ತಾಯಿದೆ. ಸಮ್ಮರ್ ಬಿಟ್ಟು ಯಾವ ಕಾಲ, ಯಾವ ದಿನ ಬೇಕಂದ್ರೆ ಯಾವ ಇದು ಏನಕ್ಕೆ ಈವನ್ ವಿಂಟ್ರಿಗೂ ಬಂದುಬಿಡಿ, ಮ್ಯಾನೇಜ್ ಮಾಡಿಬಿಡ್ಬೋದು. ಬಟ್ ಸಮ್ಮರ್ಗೆ ಮಾತ್ರ ಬರಕ್ಕೆ ಹೋಗ್ಬೇಡಿ. ನೋಡಿ ಹೆಂಗೆ ರೋಸ್ಟ್ ಆಗಿದ್ದೀವಿ ಅಂದರೆ, ನೀರೆಲ್ಲ ಖಾಲಿ ಮಾಡಿ. ನೀರೇ ಒಂದು 10 ನಿಮಿಷ ಆಯ್ತು ಅಷ್ಟೇ, ಫುಲ್ ಖಾಲಿ. 2 ಬಾಟ್ಲು. ಸಮ್ಮರ್ಗೆ ಮಾತ್ರ ಬರೋಕ್ಕೆ ಹೋಗ್ಬೇಡಿ, ರೋಸ್ಟ್ ಆಗ್ತಾಯಿದ್ದೀವಿ. ಏನೇ ಇದ್ರು ನಮ್ಮೂರೇ ಫುಲ್ ಹಾಕಿ. ನಾನು ನೆನೆಸ್ಕೊಂಡಿದ್ದೆ ನಮ್ಮೂರಲ್ಲಿ ಏನಕ್ಕೆ ಇಷ್ಟು ಸೆಕೆ ಹೊಡಿತಿದೆ ಅಂತ. ಬಟ್ ಈಗ ಗೊತ್ತಾಗ್ತದೆ ಅಲ್ಲಿಕ್ಕಿಂತ ಇಲ್ಲಿ ಇನ್ನೂ ಹೆವಿಯಾಗಿದೆ ಅಂತ. ಈಗ ಆಟೋದಲ್ಲಿ ಹೋಗ್ತಾಯಿದ್ದೀವಿ, ಇನ್ನೊಂದು 8 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಬೆಂಗಳೂರು ಯಾವಾಗಲೂ ಬೆಂಗಳೂರೇ. ನಮ್ಮೂರನ್ನ ಏನಕ್ಕೆ ಎಲ್ಲರೂ ಮೆಚ್ಚಿಸ್ತಾ ಇದ್ದಾರೆ ಅಂದರೆ ಇದಕ್ಕೋಸ್ಕರ. ಬನ್ನಿ, ರೀಚ್ ಆದಮೇಲೆ ಸಿಗೋಣ. ಅದುವರೆಗೂ ರೋಸ್ಟ್ ಆಗ್ತಾ ಇರ್ತೀವಿ.